ಮದ್ದೂರು ತಾಲೂಕು ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದ ಶಾಂತಿಧಾಮದಲ್ಲಿ ಮಾಜಿ ಸಂಸದ ದಿವಂಗತ ಜಿ ಮಾದೇಗೌಡರ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿತು. ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಹಾಗೂ ನೂರಾರು ಕಾರ್ಯಕರ್ತರು, ಅಭಿಮಾನಿಗಳು ಜಿ ಮಾದೇಗೌಡರ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿದರು. ಇನ್ನು ಈ ಸಂದರ್ಭದಲ್ಲಿ 2,000ಕ್ಕೂ ಹೆಚ್ಚು ಮಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾದೇಗೌಡರ ಪುತ್ರರಾದ ಶಾಸಕ ಮಧು ಜಿ ಮಾದೇಗೌಡ, ವೈದ್ಯ ಡಾಕ್ಟರ್ ಪ್ರಕಾಶ್, ಬಿಂದು ಮಧು, ಆಶಯ್ ಮಧು ಮಹದೇಗೌಡ ಹಾಗೂ ಇತರ ಮುಖಂಡರು ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಅವರು ಮಾತನಾಡಿ, ತಂದೆ ನಮ್ಮನ್ನು ಅಗಲಿ 5 ವರ್ಷಗಳಾದರೂ ಅವರ ಆದರ್ಶ, ಸೇವಾ ಮನೋಭಾವ ಮತ್ತು ಅಭಿವೃದ್ಧಿಯ ಕನಸುಗಳು ಇಂದಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿದೆ. ಅವರ ಜೀವನ, ಸಾಧನೆ ಮತ್ತು ಜನಸೇವೆಯನ್ನು ಮುಂದಿನ ಪೀಳಿಗೆಗೆ ಆದರ್ಶವಾಗಬೇಕೆಂದು ತಿಳಿಸಿದರು. ಜಿ ಮಾದೇಗೌಡರು ಮಾಡಿಕೊಂಡು ಹೋಗಿರುವಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ದೇವರು ಶಕ್ತಿಯನ್ನು ಕೊಡಲಿ. ಜಿ ಮಾದೇಗೌಡರು ಕಾವೇರಿ ವಿಚಾರದಲ್ಲಿ ಹೋರಾಟ ಮಾಡಿಕೊಂಡು ಬಂದಂತಹವರು. ಈ ಬಾರಿ ಮಳೆ ತೀರಾ ಕಡಿಮೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರಿಗೆ ನೀರು ಸಿಗುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆಂದರು. ಇನ್ನು ನಾಡಿನ ಆದರ್ಶ ವ್ಯಕ್ತಿಯಾದ ಜಿ ಮಾದೇಗೌಡರು ನಮ್ಮನ್ನು ಅಗಲಿದ್ದರೂ ಸಹ ನಮ್ಮೊಟ್ಟಿಗೆ ಇದ್ದಾರೆಂಬ ಭಾವನೆ ಜಿಲ್ಲೆಯ ಜನರಲ್ಲಿದೆ. ಇವರ ಸ್ಮಾರಕದ ಬಳಿ ಮಾಡುವ ಪ್ರಾರ್ಥನೆ ಕುಟುಂಬಕ್ಕೆ ಮಾತ್ರ ಸೀಮಿತವಾಗದೆ ನಾಡಿನ ಜನತೆಗೆ ಸಲ್ಲುವಂತಾಗಬೇಕೆಂದರು. ಈ ಸಂದರ್ಭದಲ್ಲಿ ಬಿಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ, ಗುರುದೇವರಹಳ್ಳಿ ಸಿದ್ದೇಗೌಡ, ಮುಖಂಡರಾದ ಕಾರ್ಕಳ್ಳಿ ಬಸವೇಗೌಡ, ಯಲದಳ್ಳಿ ವೈಎಂ ಬೋರೇಗೌಡ, ಮನ್ಮನ್ ಮಾಜಿ ನಿರ್ದೇಶಕ ಎಸಿ ಸತೀಶ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬಿ ಗಿರೀಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕರಡ್ಕರೆ ಹನುಮಂತೇಗೌಡ, ಮಾದ್ರಳ್ಳಿ ಕೃಷ್ಣ, ಇಂದ್ರಕುಮಾರ್, ದೊಡ್ಡಹರಸಿಂಕೆರೆ ರಘು, ಕ್ಯಾತ್ಕಟ ಕೆ ರವಿಕುಮಾರ್, ವಿಜಯ್ ಕುಮಾರ್, ತೊರೆಚಕ್ಕನಹಳ್ಳಿ ಶಂಕರೇಗೌಡ, ಚಿಕ್ಕವೆಂಕಟೇಗೌಡ, ಮುಟನಹಳ್ಳಿ ಶಿವಲಿಂಗೇಗೌಡ, ಚಂದ್ರಶೇಖರ್, ಮಾಜಿ ಸದಸ್ಯರಾದ ವಿನಯ್ ಹೊನ್ನೇಗೌಡ, ಕೆಟಿ ಶ್ರೀನಿವಾಸ್, ಪುಟ್ಟರಾಮು, ಕೆವಿ ಶ್ರೀನಿವಾಸ್, ಆರ್ ಸಿದ್ದಪ್ಪ, ಕಾರ್ಕಳ್ಳಿ ಸ್ವರೂಪ್, ಕಪನಿಗೌಡ, ಕುಳಗೆರೆ ಶೇಖರ್, ಕೆಸ್ತೂರ್ ರಾಜಣ್ಣ, ಮದ್ದೂರು ಪುರಸಭೆ ಮಾಜಿ ಅಧ್ಯಕ್ಷ ಅಮರ್ ಬಾಬು, ಬಸವರಾಜೇಗೌಡ, ಬೊಬ್ಸಮುದ್ರ ರಾಜಣ್ಣ, ಎಸ್ಐ ಹೊನ್ನಲ್ಗೆರೆ ಅಣ್ಣಯ್ಯ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ತಂದೆಯವರು ಜಿ ಮಾದೇಗೌಡರ 5ನೇ ವರ್ಷದ ಪುಣ್ಯ ಸ್ಮರಣೆಯ ಈ ದಿನ ನಾವೆಲ್ಲ ಇಲ್ಲಿ ಬಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಮಗೆ ಶಕ್ತಿಯನ್ನು ಕೊಡಲಿ, ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಮಗೆ ದೇವರು ಶಕ್ತಿಯನ್ನು ಕೊಡಲಿ ಅನ್ನೋ ಕೋರಿಕೆಯನ್ನು ಮಾಡಿ ಈ ವರ್ಷ ಅವರು ಯಾವತ್ತೂ ಕೂಡ ಕಾವೇರಿಯ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಬಂದಂಥವ್ರು. ಈ ವರ್ಷ ಮಳೆ ಕಮ್ಮಿ ಆಗ್ತಾಯಿದೆ ಅನ್ನೋ ಒಂದು ವಾತಾವರಣ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವರ ಕೃಪೆಯಿಂದ ಒಳ್ಳೆಯ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಸಾಕಷ್ಟು ನೀರು ಸಿಗುವಂಥದ್ದು ಆಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿಕ್ಕೆ ಕೋರಿ ನಾನು ಮಾಡ್ತೀನಿ.